ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಒಬ್ಬ ಸುಂದರ ವಿದ್ಯಾವಂತ ಹಾಗೂ ಸಂಸ್ಕಾರದ ಮೂರ್ತಿ ಆಗಿರುವ ಯುವತಿಯವರ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಫ್ರೆಂಡ್ಸ್, ಇವರು ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ಅವರ ಮನಸ್ಸು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರ ಸಂಪೂರ್ಣ ವಿವರಗಳನ್ನು ಕೇಳೋಣ ಬನ್ನಿ. ಫ್ರೆಂಡ್ಸ್, ಇವರ ಪರಿಚಯವನ್ನು ನೋಡೋದಾದ್ರೆ ಇವರ ಹೆಸರು ಪವಿತ್ರ ಅಂತ. ವಯಸ್ಸು 27 ವರ್ಷ, ಎತ್ತರ 5.4 ಅಡಿ ಹಾಗೂ ಮೈ ಬಣ್ಣ ಗೋಧಿ ವರ್ಣ ಬಣ್ಣ ಎಂದು ಕೂಡ ತಿಳಿಸಲಾಗ್ತಿದೆ. ಹುಟ್ಟಿದ್ದು ಮೈಸೂರು, ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸ್ವಭಾವದಲ್ಲಿ ಶಾಂತ ಆದರೆ ಆತ್ಮವಿಶ್ವಾಸ ತುಂಬಿದವರು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವರ ಕುಟುಂಬದ ಬಗ್ಗೆ ನೋಡೋದಾದ್ರೆ ಪವಿತ್ರ ಅವರ ಮನೆತನ ಸರಳ ಹಾಗೂ ಸಂಸ್ಕಾರ ಪ್ರಿಯ. ಅಪ್ಪ ನಿವೃತ್ತ ಸರ್ಕಾರಿ ನೌಕರರು, ಅಮ್ಮ ಗೃಹಿಣಿ. ಒಬ್ಬ ಅಣ್ಣ IT ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಹಸಿವು, ಹೊಟ್ಟೆಪಾಡು, ಹಳೆಯ ಆಚರಣೆಗಳ ಮೌಲ್ಯ ಎಲ್ಲದರ ಮೇಲೂ ಗೌರವ ಇದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಅವರು ಬಯಸುತ್ತಿರುವಂತಹ ಸಂಗಾತಿ ವಯಸ್ಸು 29ರಿಂದ 33ರ ಒಳಗಿನವರು ಆಗಿರಬೇಕಂತೆ. ಎತ್ತರದಲ್ಲಿ ಹೊಂದಾಣಿಕೆ ಇರುವವರು, ಉದ್ಯೋಗದಲ್ಲಿ ಇರುವವರು, ಹೊಣೆಗಾರಿಕೆಯ ಮನಸ್ಸುಳ್ಳ ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಂತಹ ವ್ಯಕ್ತಿ ಬೇಕೆಂದು ಅವರು ಹೇಳುತ್ತಾರೆ. ಫ್ರೆಂಡ್ಸ್, ಅವರಿಗೆ ಈಗ ಹವ್ಯಾಸಗಳನ್ನು ನೋಡೋದಾದ್ರೆ ಅವರ ಗುಣಗಳು ಮತ್ತು ಹವ್ಯಾಸವನ್ನು ನೋಡೋದಾದ್ರೆ ಪವಿತ್ರ ಅಡುಗೆ ಮಾಡುವುದರಲ್ಲಿ ನಿಪುಣ. ಹಾಗೆ ಶಾಸ್ತ್ರೀಯ ಸಂಗೀತವನ್ನು ಕೇಳುವುದು, ಮಕ್ಕಳಿಗೆ ಬೋಧನೆ ಮಾಡುವುದು ಅವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ. ಮದುವೆಯ ಬಗ್ಗೆ ಅವರ ಅನಿಸಿಕೆಯನ್ನು ನೋಡೋದಾದ್ರೆ ಪವಿತ್ರ ಅವರ ದೃಷ್ಟಿಯಲ್ಲಿ ಮದುವೆ ಅಂದರೆ ಎರಡು ಕುಟುಂಬಗಳ ಒಕ್ಕೂಟ, ಇಬ್ಬರು ಹೃದಯಗಳ ಜೋಡಣೆ. ಹಾಗೆ ಮದುವೆಯ ನಂತರ ಗಂಡ ಹೆಂಡತಿ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಒಟ್ಟಾಗಿ ಬೆಳೆದು ಹೊಸ ಕನಸುಗಳನ್ನು ಸಾಗಿಸಿಕೊಳ್ಳಬೇಕು ಎಂಬುದು ಅವರ ಭಾವನೆಯಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನೋಡೋದಾದ್ರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂತಹ ಕಾರಣ ಹಲವಾರು ತೊಂದರೆಗಳನ್ನು ಎದುರಿಸಿದ್ದಾರೆ. ಅಣ್ಣನ ವಿದ್ಯಾಭ್ಯಾಸ ಮುಗಿಸಲು ಕೆಲವೊಮ್ಮೆ ಬಿಟ್ಟು ಸ್ವತಃ ಟ್ಯೂಷನನ್ನು ತೆಗೆದುಕೊಂಡು ಮನೆಗೆ ಸಹಾಯವನ್ನು ಮಾಡಿದ್ದಾರೆ. ಈ ಹೋರಾಟಗಳು ಅವರಿಗೆ ಹೆಚ್ಚು ಬಲ ಹಾಗೂ ತಾಳ್ಮೆಯನ್ನು ಕೊಟ್ಟಿವೆ ಎಂದು ಕೂಡ ತಿಳಿಸಲಾಗ್ತಿದೆ. ಅಂತಿಮ ಆಹ್ವಾನ: ಯಾರಿಗಾದರೂ ನಿಜವಾದ ಹೃದಯದಿಂದ ಸಂಬಂಧವನ್ನು ಬೆಳೆಸುವಂತಹ ಆಸಕ್ತಿ ಇದ್ದರೆ ಸರಳ ಸಂಸ್ಕಾರ ಪ್ರಿಯ ಯುವತಿಯನ್ನು ತಮ್ಮ ಮನೆತನದ ಭಾಗವನ್ನಾಗಿ ಮಾಡಿಕೊಳ್ಳಲು ಬಯಸಿದರೆ ದಯವಿಟ್ಟು ಸಂಪರ್ಕಿಸಿ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.